ಸರ್ ಈಗ ಒಂದು 6-7 ತಿಂಗಳು ಹಿಂದ್ಗಡೆ ವಿಷ ಪ್ರಸಾದ ಆಗಿದೆ ಅಂತ ಚಿರತೆ ಸತ್ತೋದಾಗ ಹುಲಿ ಸತ್ತೋದಾಗ ಎಲ್ಲ ಅರಣ್ಯಾಧಿಕಾರಿಗಳು ಬಂದರು, ಸಚಿವರು ಬಂದರು, ಇಲ್ಲೇ ಲೋಕಲ್ MLA ಬಂದರು, ಜಿಲ್ಲಾಧಿಕಾರಿಗಳು ಬಂದರು. ಆದರೆ ಇವತ್ತು 1ಕ್ಕೆ 3 ಜೀವ ಹೋಗಿದೆಯಲ್ಲ, ಅರಣ್ಯಾಧಿಕಾರಿಗಳು ಎಲ್ಲಿದ್ದಾರೆ? ಸಚಿವರು ಎಲ್ಲಿದ್ದಾರೆ? ಯಾರು ಬಂದು ನೋಡಿದ್ದಾರೆ? ಹಂಗಾರೆ ಪ್ರಾಣಿಗಳಿಗೆ ಜೀವ ಇದೆ, ಆದರೆ ಮನುಷ್ಯನ ಬೆಲೆಗೆ ಜೀವ ಇಲ್ವಾ? ಇವ್ರು ಹೇಳ್ತಾರೆ 10 ಲಕ್ಷ ನಾನು ಪರಿಹಾರ ಕೊಟ್ಬಿಡ್ತೀನಿ, 5 ಲಕ್ಷ ಸೇರಿಸ್ಕೊಡ್ತೀನಿ ಅಂತ. ಬನ್ನಿ, ನಾವು ಎನ್ಕೌಂಟರ್ ಮಾಡಿ ಸಾಯಿಸ್ಬಿಡ್ತೀವಿ, ನಾವೇ ಒಂದು 20 ಲಕ್ಷ ಕೊಡ್ತೀವಿ, 5 ಲಕ್ಷ ಸೇರಿಸಿ. ಇವು ಒಪ್ಕೋತಾರ? ಇದನ್ನ ಸರ್ಕಾರದವರು ಒಪ್ಕೊಳಕ್ಕಾಗುತ್ತಾ? ಅವ್ರ ಕೈಲಿ ಆಗಲ್ಲ. ಹಂಗಾರೆ ಮನುಷ್ಯನ ಬೆಲೆಗೆ ಜೀವ ಇಲ್ವಾ? ಹಂಗಾರೆ ಈಗ ಸತ್ತೋಗಿರೋನ್ಗೆ ಈಗ ಆಯ್ತಾ 2 ದಿನ ಆಗಿದೆ ಅಲ್ವಾ, ಅವ್ರನ್ನ ಕರ್ಕೊಬಂದು ಏನು ಮಾಡಿದ್ದಾರೆ? ಅರೆಸ್ಟ್ ಮಾಡಿದಾರಾ? ಎಲ್ಲಿದ್ದಾರೆ ಅವರು? 7 ಜನ ಇದ್ದಾರಲ್ಲ, 7 ಜನದಲ್ಲಿ ಒಬ್ಬರನ್ನಾರ ಅರೆಸ್ಟ್ ಮಾಡಿದಾರಾ? 3 ಜನನೂ ಒಬ್ರು ಕತ್ತುಗೊಡ್ದು, ಒಬ್ರಿಗೆ ಎದೆಗೊಡ್ದು, ಒಬ್ರಿಗೆ ನಡುಗು ಹೊಡೆದಿದ್ದಾರೆ. ಅಂದರೆ ಇದು ಎನ್ಕೌಂಟರ್ ಅಂತೂ ಅಲ್ಲವೇ ಅಲ್ಲ, ಪ್ರೀ ಪ್ಲ್ಯಾನ್ ಮರ್ಡರ್. ಇದು ಸಾಯಿಸಬೇಕು ಅಂತಿದ್ದಾರೆ. ಇಲ್ಲಿ ಹನೂರು ಕ್ಷೇತ್ರ ಬಂದು ಭೌಗೋಳಿಕವಾಗಿ ತುಂಬ ವಿಸ್ತಾರವಾದ ಕಾಡಂಚಿನ ಗ್ರಾಮ. ಇದು ಪ್ರತಿ ಗ್ರಾಮಗಳಿಗೂ ಅರಣ್ಯಾಧಿಕಾರಿಗಳದ್ದು ತುಂಬ ತೊಂದರೆ ಇದೆ. ಯಾಕಂದರೆ ನಮ್ಮದು ಮಾದೇಶ್ವರನ ಬೆಟ್ಟ, ನಾವು ನೋಡ್ತೀವಿ ಅಲ್ಲಿ ಎಷ್ಟು ಅರಣ್ಯಾಧಿಕಾರಿಗಳು ಎಷ್ಟು ರೈತರು ತೊಂದರೆ ಕೊಡ್ತಿದ್ದಾರೆ. ಅಂದರೆ ರೈತರಿಂದ ಕಾಡಿರೋದು, ಅರಣ್ಯಾಧಿಕಾರಿಗಳಿಂದ ಕಾಡಿಲ್ಲ, ರೈತರಿಂದ ಕಾಡಿರೋದು. ದಯಮಾಡಿ ಸರ್ಕಾರಕ್ಕೆ ಮನವಿ ಮಾಡೋದೊಂದೇ, ಅವ್ರನ್ನ ಕರ್ಕೊಬಂದು ನಿಲ್ಲಿಸಿ ಮುಂದೆ. ಇಲ್ಲ ಅಂದರೆ ಇದನ್ನು ಮುಂದಿನ ದಿನಗಳಲ್ಲಿ ಹಿಂಗೆ ಉಗ್ರವಾದ ಹೋರಾಟ ಅಂತೂ ಖಂಡಿತ ನಡೆಯುತ್ತೆ. ಯಾವುದೇ ಕಾರಣಕ್ಕೂ ನಾವು ಕೈ ಬಿಡಲ್ಲ ಹೋರಾಟನ ಅಂತ ನಾನು ಹೇಳ್ತಾ ಇದ್ದೀನಿ. ರಾಮಚಂದ್ರ ಅಂತ. ಸರ್, ಆಗ್ರಹ ಅನ್ನೋಕ್ಕಿಂತ ಹೆಚ್ಚಾಗಿ ನೋಡಿ, ಯಾರೇ ಹೈಯರ್ ಆಫೀಸರ್ ಆಯಿತು ಅಂತಂದ್ರು, ಶೂಟೌಟ್ ಮಾಡಬೇಕು ಅಂತಂದ್ರು ಹೈಯರ್ ಆಫೀಸರ್ಸ್ ಪರ್ಮಿಷನ್ ಇರಬೇಕು. ಪರ್ಮಿಷನ್ ಇದ್ದರೂ ಅದು ಮಂಡಿಂದ ಕೆಳಗಡೆ ಶೂಟ್ ಮಾಡ್ಬೇಕಂತಲೇ ಇರೋದು. ಬಟ್ ಅವರು ಡೈರೆಕ್ಟಾಗಿ ಎದಕ್ಕೆ ಶೂಟ್ ಮಾಡಿದ್ದಾರೆ ಅಂತಂದರೆ, ಇವರಿಗೆ ಇಂಟಿಮೇಷನ್ ಇತ್ತು ಅಂತಂದರೆ ಬಿಫೋರೇ ಅವ್ರ ಮನೆಯವ್ರಿಗೆ ಯಾರಿಗೋ ಹೇಳ್ಬೋದು, ನೋಡಪ್ಪ ಹಿಂಗೆ ಬೇಟೆ ಮಾಡ್ತಿದ್ದಾರೆ ಅಂತ, ಈ ಥರ ಆದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದಿತ್ತು. ಅದೇ ತಕ್ಷಣ ಅವರು ಹೈಯರ್ ಆಫೀಸರ್ಸ್ಗೆ ಹೇಳಿ ಡೈರೆಕ್ಟಾಗಿ ಶೂಟ್ ಮಾಡೋಕ್ಕೆ ಆರ್ಡರ್ ತೊಗೊಂಡವ್ರು ಯಾರು, ಕೊಟ್ಟವ್ರು ಯಾರು ಸರ್? ಅದು ಪ್ರೀ ಪ್ಲ್ಯಾನ್ ಮರ್ಡರ್. ಇದು ಅರ್ಥ ಆಯ್ತಾ? ಬೇಕಾ ಅಂತಲೇ ಇದು ಮರ್ಡರ್ ಮಾಡಿರೋದು, ಆಯಿತಾ? ಇವರು ಕಾಡಂಚಿನ ಗ್ರಾಮಗಳಾಗಿರೋದ್ರಿಂದ ಪ್ರತಿ ಜಮೀನುಗಳಿಗೂ ಬರುತ್ತಲ್ಲ, ಹಂದಿಗಳು ಬರುತ್ತಲ್ಲ, ಚಿರತೆ ಬರುತ್ತಲ್ಲ, ಆನೆ ಥರ ಬರುತ್ತಲ್ಲ, ಅದನ್ನ ಯಾಕೆ ತಡೆಯಲ್ಲ ಇವ್ರು ಕಾಡು ಒಳಗಡೆ ಓದಕ್ಕೆ ಅಂದ್ಬಿಟ್ಟು ಇವತ್ತು ಶೂಟೌಟ್ ಮಾಡಿದಾರಲ್ಲ, ಅವ್ರ ಪ್ರಾಣಿಗಳನ್ನ ಯಾಕೆ ತಡ್ಕೊತಾ ಇಲ್ಲ ಅವರು? ಪ್ರತಿದಿನ ಒಂದಲ್ಲ ಒಂದು ಜಾನುವಾರುಗಳು ನಮ್ಮ ಕ್ಷೇತ್ರದಲ್ಲಿ ಸಾಯ್ತಾನೆ ಇದ್ದಾವೆ, ಪ್ರತಿದಿನ ಸಾಯ್ತಾ ಇದೆ, ಬೆಲೆ ಇಲ್ಲ. ಅಲ್ಲ, ಈಗ ದನ ಕರುಗಳು ಅವ್ರು ಬಂದು ಆನೆ ಹೊಡೆದಾಕ್ತು, ಚಿರತೆ ಹೊಡೆದಾಕ್ತು ಅಂತಂದ್ರೆ ಪರಿಹಾರ ಕೊಡ್ತೀವಿ ಅಂದ್ಬಿಟ್ಟು ಅದೇ ತಕ್ಷಣ ಬರ್ತಾರೆ. ಒಂದು ಚಿರತೆ ಸತ್ತೋಗ್ಬಿಟ್ರೆ ಇಡೀ ಏನು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದು ನಿಂತ್ಕೊಳ್ತಾರೆ, ಅಲ್ಲಿಗೆ ಎನ್ಕ್ವೈರಿ ಮಾಡ್ತಾರೆ, ಅದು CBIಗೆ ವಹಿಸಿ, ಅದಕ್ಕೊಯ್ಸಿ, ಇದಕ್ಕೊಯ್ಸಿ ಅಂತ. ಇಲ್ಲಿ 3 ಜನ ರೈತರು ಒಂದು ಪ್ರಾಣ ತೆಗೆದಿದ್ದಾರಲ್ಲ, ಇವ್ರಿಗೆ ನಾಚಿಕೆ ಆಗ್ಬೇಕು ಇವ್ರುಗಳಿಗೆಲ್ಲ. ಇದು ನಾನು ಹೇಳ್ತೀನಿ, ಖಂಡಿಸ್ತೀನಿ, ನಮ್ಮ ಕನ್ನಡ ವಿಜಯ ಸೇನೆಯಿಂದ ಖಂಡಿಸ್ತಾ ಇದ್ದೀನಿ. ಇದು ಪ್ರೀ ಪ್ಲ್ಯಾನ್ ಮರ್ಡರ್ ಮಾಡಲೇಬೇಕು ಅಂತಲೇ ಮಾಡಿರೋದು. ಅಕಸ್ಮಾತ್ ಅವ್ರು ಏನಾದ್ರು ಬೇಟೆಗೆ ಬಂದಿದ್ದು ಆ ಥರ ಫೈರಿಂಗ್ ಆಗಿತ್ತು ಅಂದರೆ ಇವ್ರುಗಳಿಗಾಗಿರ್ಬೇಕಿತ್ತಲ್ಲ. ಏನು ಫಿಲಮ್ಲಿ ಹೇಳ್ತಾರಲ್ಲ, ಹೀರೋ ಶೂಟ್ ಮಾಡಿದ್ರೆ ಮಾತ್ರ ಕೇಡಿಗಳಿಗೆ ಬೀಳ್ತದೆ, ವಿಲನ್ಗಳಿಗೆ ಬೀಳ್ತದೆ, ವಿಲನ್ಗಳು ಶೂಟ್ ಮಾಡಿದ್ರೆ ಹೀರೋಗೆ ಬೀಳಲ್ವಲ್ಲ, ಆ ರೀತಿ ಇವರು ನಾಟಕ ಕಟ್ತಾ ಇದ್ದಾರೆ ಇಲ್ಲಿ. ಅರ್ಥ ಆಯ್ತಾ? ಅವರು ಸರ್ CBIಗೆ ವಹಿಸ್ಬೇಕು ಸರ್, CBIಗೆ. ನಮಗೆ ಮ್ಯಾಜಿಸ್ಟ್ರೇಟು ಬೇಡ ಸರ್, CBIಗೆ ವಹಿಸ್ಬೇಕು. ಕಟ್ಟುನಿಟ್ಟಾಗಿ ಇದನ್ನ ಮಾಡಬೇಕು ಸರ್, ಎನ್ಕ್ವೈರಿ ಮಾಡಬೇಕು. ಏನು ಇವಾಗ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ, ಅದು ಫುಲ್ ವಿಡಿಯೋಗ್ರಫಿ ಆಗಬೇಕು ಸರ್ ಅದು. ಯಾಕಂತಂದ್ರೆ ಇದು ಇವತ್ತು ಬರೀ ಕೇವಲ 3 ಜನ ಸತ್ತಿದ್ದಾರೆ. ಇದೇ ರೀತಿ ನೆಕ್ಸ್ಟ್ ಏನು ಮಾಡ್ತಾರೆ ಗೊತ್ತಾ? ಕಾಡಂಚಿನಲ್ಲಿರೋ ಗ್ರಾಮಗಳಲ್ಲಿ ಹೊಲ ಜಮೀನುಗಳಲ್ಲಿ ಕೆಲಸ ಮಾಡೋರ ಮೇಲೆ ಇವರು ಶೂಟೌಟ್ ಮಾಡ್ತಾರೆ. ಯಾಕಂದ್ರೆ ಕಾಡಿಗೆ ಬಂದಿದ್ರು, ಮಚ್ಚು ತಗೊಂಡು ಬಂದಿದ್ರು, ಕೊಡ್ಲಿ ತೊಗೊಂಡ್ಬಂದಿದ್ರು ಅಂತ. ಇದು ಮುಂದೆ ಇವ್ರು ಮಾಡೋಕೆ ಏಸಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀವಿ, ಇದು ಕಟ್ಟುನಿಟ್ಟಾಗಿ ಇನ್ವೆಸ್ಟಿಗೇಷನ್ ಆಗಬೇಕು, CBI ತನಿಖೆ ಆಗಲೇಬೇಕು. ಮೃತರ ಕುಟುಂಬಕ್ಕೆ ತಲಾ ಒಂದು ಕುಟುಂಬಕ್ಕೆ 5-5 ಕೋಟಿ ಪರಿಹಾರ ನೀಡಬೇಕು ಸರ್. ನಮ್ಮ ಕನ್ನಡ ವಿಜಯ ಸೇನೆಯಿಂದ ಆಗ್ರಹಿಸ್ತಾ ಇದ್ದೇವೆ. ನಾವು ಕುರಟೀಶ್ವರವರೇ, ಕುರಟೀಶ್ವರವರು. ನಾವು ಬೆಂಗಳೂರಲ್ಲಿ ಬಾರ್ ಕೌನ್ಸಿಲ್ ಮೆಂಬರ್ ಆಗಿದ್ದೀನಿ, ಸ್ಟೇಟ್ ಬಾರ್ ಕೌನ್ಸಿಲ್ ಮೆಂಬರ್ ಅಡ್ವೊಕೇಟಲ್ಲಿ. ಈಗ ನಮ್ಮ ಸಪೋರ್ಟು ಕೊಳ್ಳೇಗಾಲ ಬಾರ್ ಕೌನ್ಸಿಲ್, ವಕೀಲರ ಸಂಘ ಮತ್ತು ಬೆಂಗಳೂರು ಬಾರ್ ಕೌನ್ಸಿಲಿಂದ ನಾವು ಇವ್ರಿಗೆ ಏನು ಅನ್ಯಾಯ ಆಗಿದೆಯೋ ಆ ಅನ್ಯಾಯದವ್ರು ಅವ್ರಿಗೆ ಸರಿಪಡಿಸೋವರೆಗೂ ನಾವು ಹೋರಾಟ ಮಾಡೋಕ್ಕೆ, ಅವ್ರಿಗೆ ಬಂದ್ಗೆ ಬೆಂಬಲ ಕೊಡೋಕ್ಕೆ ನಾವು ಅಲ್ಲಿಂದ ಬಂದಿದೆ. ಯಾವುದೇ ಒಂದು ಶೂಟೌಟ್ ಮಾಡಬೇಕಾದ್ರೆ ಹೈಯರ್ ಆಫೀಸರ್ದು ಆಜ್ಞೆ ತಗೊಂಡು ಇವ್ರು ಶೂಟೌಟ್ ಮಾಡಬೇಕು. ಸಂಬಂಧಪಟ್ಟ ಜೂರಿಡಿಕ್ಷನ್ ಪೊಲೀಸ್ನವ್ರಿಗೆ, ಸಂಬಂಧಪಟ್ಟ ಜೂರಿಡಿಕ್ಷನ್ ಪೊಲೀಸ್ಗೆ ಅವರು ಮಾಹಿತಿ ಕೊಟ್ಟು ಅವರು ಶೂಟೌಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಅವರು ಸಂಬಂಧಪಟ್ಟ ಜೂರಿಡಿಕ್ಷನ್ ಪೊಲೀಸ್ನವ್ರಿಗೂ ಮಾಹಿತಿ ಕೊಟ್ಟಿಲ್ಲ. ಇವರಷ್ಟಕ್ಕೆ ಯಾವುದೋ ಒಂದು ಹಳೆ ದ್ವೇಷದ ಮೇಲೆ ಇವರು ಶೂಟೌಟ್ ಮಾಡಿದ್ದಾರೆ. ಕಾಡಂಚಿನ ಜನಗಳು ಯಾವ ಥರ ಬದುಕಬೇಕಂತ ಅವ್ರಿಗೆ ಗೊತ್ತಿಲ್ಲ. ಈ ಸಂಪೂರ್ಣವಾಗಿ ಬಂದ್ಗೆ ಮತ್ತು ಏನು ನೊಂದವರ ಮನೆಗೆ ಅವ್ರಿಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟಕ್ಕೆ ನಮ್ಮ ವಕೀಲರು ವೆಂಕಟಮಣಿ ಶೆಟ್ಟಿ, ಹೈಕೋರ್ಟ್ ವಕೀಲರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ
ನಿಮ್ಮ ಪರವಾಗಿ.